ವೆಲ್ಕಮ್ ಟು ಮೈ ಕುಕ್ಕಿಂಗ್ ಹೌಸ್ ಚಾನಲ್. ನಮಸ್ಕಾರ ವೀಕ್ಷಕರೇ. ಇವತ್ತು ಪೈನಾಪಲ್ ಉಪಯೋಗಿಸ್ಕೊಂಡು ಕೇಸರಿ ಬಾತ್ ಮಾಡೋದನ್ನು ಹೇಳ್ಕೊಡ್ತೀನಿ, ಬನ್ನಿ ನೋಡೋಣ. ಪೈನಾಪಲನ್ನು ಚಿಕ್ಕ ಚಿಕ್ಕದಾಗಿ ಹೆಚ್ಕೊಂಡು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ತರಿಯಾಗಿ ರುಬ್ಕೊಂಡು ಅದನ್ನು ಒಂದು ಬೌಲ್ಗೆ ತೆಗೆದಿಟ್ಕೊಳ್ಳಿ. ನಂತರ ಒಂದು ಬಾಣಲಿಗೆ 2 ಸ್ಪೂನ್ ತುಪ್ಪ ಹಾಕಿಬಿಟ್ಟು ದ್ರಾಕ್ಷಿ ಗೋಡಂಬಿಯನ್ನು ಹಾಕಿ ಅದನ್ನು ಚೆನ್ನಾಗಿ ರೋಸ್ಟ್ ಮಾಡಿ ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ಳಿ. ಅದೇ ತುಪ್ಪಕ್ಕೆ 1.5 ಕಪ್ ರವೆನ ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ಹುರ್ಕೊಂಡು ಅದು ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ಳಿ. ಮತ್ತು ಅದೇ ಬಾಣಲಿಗೆ 2 ಸ್ಪೂನ್ ತುಪ್ಪನ ಹಾಕಿಬಿಟ್ಟು ರುಬ್ಬಿರೋಂಥ ಪೈನಾಪಲನ್ನು ಹಾಕಿ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ನಾನು ಇಲ್ಲಿ 1.5 ಕಪ್ ರವೆಗೆ 3 ಕಪ್ ನೀರು ತಗೋತಾ ಇದ್ದೀನಿ, 1 ಕಪ್ ತುಪ್ಪ ತಗೋತಾ ಇದ್ದೀನಿ. ಇವಾಗ ಇದಕ್ಕೆ 3 ಕಪ್ ನೀರನ್ನು ಹಾಕಿಬಿಟ್ಟು ಮರಳೋದಕ್ಕೆ ಬಿಟ್ಬಿಡಿ. ನೀರು ಮರಳುತ್ತಿರುವಾಗ ಹುರಿದಿರೋ ಅಂಥ ರವೆನ ಹಾಕಿಬಿಟ್ಟು ಚೆನ್ನಾಗಿ ಸ್ಟಿರ್ ಮಾಡ್ಕೊಳ್ಳಿ. ಚೆನ್ನಾಗಿ ಒಂದು 5 ನಿಮಿಷ ಹಾಗೆ ಸ್ಟಿರ್ ಮಾಡ್ತಾಯಿರ್ರಿ. ನಾನು ಇಲ್ಲಿ 1/4 ಕಪ್ಪು ಸಕ್ಕರೆ ತೊಗೋತಾ ಇದ್ದೀನಿ. 1.5 ಕಪ್ ರವೆಗೆ 1/4 ಕಪ್ಪು ಸಕ್ಕರೆ. ನೀವು ಸಿಹಿ ತಿನ್ನೋರಾದರೆ 1.5 ಕಪ್ ಹಾಕೊಬೋದು. ನಾನು ಇಲ್ಲಿ 1/4 ಕಪ್ಪು ಸಕ್ಕರೆನ ಹಾಕಿಬಿಟ್ಟು ಅದನ್ನು ಸಹ ಒಂದು 5 ನಿಮಿಷ ಹಾಗೆ ಸ್ಟಿರ್ ಮಾಡ್ತಾಯಿರಿ. ನಂತರ ಹುರಿದಿರೋ ಅಂಥ ದ್ರಾಕ್ಷಿ ಗೋಡಂಬಿ ಏಲಕ್ಕಿ ಪುಡಿ ಎಲ್ಲವನ್ನು ಹಾಕಿ ಇನ್ನೂ ಒಂದು ಸ್ವಲ್ಪ ತುಪ್ಪನ ಹಾಕಿಬಿಟ್ಟು ಚೆನ್ನಾಗಿ ಒಂದು 2 ಸೆಕೆಂಡ್ ಕೈ ಆಡಿಸ್ತಾಯಿರಿ. ಒಂದು ಬೌಲ್ಗೆ ಹಾಕಿ ಸರ್ವ್ ಮಾಡಿ. ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಹಾಗೆ ಯಾರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನನ್ನ ವೀಡಿಯೋಗಳನ್ನ ನೋಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ನನಗೆ ಸಪೋರ್ಟ್ ಮಾಡಿ. ಇನ್ನು ಹೆಚ್ಚಿನ ವೀಡಿಯೋಗಳಿಗೆ ನನ್ನ ಚಾನಲ್ನ ಫಾಲೋ ಮಾಡಿ ಅಂತ ಹೇಳ್ತಾ, ನೀವು ಮನೆಯಲ್ಲಿ ಒಂದು ಸರಿ ಆದರೂ ಈ ಥರ ಪೈನಾಪಲ್ ಕೇಸರಿ ಬಾತನ್ನು ಮಾಡಿ ನೋಡಿ. ಮದುವೆಯಲ್ಲೇ ಮಾಡುವಂತಹ ಸಿಹಿಯಾದ ರುಚಿಯಾದ ಪೈನಾಪಲ್ ಕೇಸರಿ ಬಾತನ್ನು ನಾವು ಮನೆಯಲ್ಲೇ ಮಾಡಿ ಸವಿಯಬಹುದು. ಈ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು.